ನ್ಯೂಸ್ ಫಸ್ಟ್ ಕನ್ನಡ ಟೆಲಿವಿಷನ್ ವಾಹಿನಿಯಲ್ಲಿ ಪ್ರಸಾರ ಆಗ್ತಾ ಇರ್ತಕ್ಕಂತಹ ಲೀಡರ್ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿಬರ್ತಾ ಇದೆ. ಈ ಟೆಲಿವಿಷನ್ ವಾಹಿನಿಯ CEO ರವಿಕುಮಾರ್ ಅವರು ಈ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ಆಕರ್ಷಣೀಯವಾಗಿ ತುಂಬ ವಿಚಾರಗಳನ್ನು ಅಳವಡಿಸ್ಕೊಂಡು ಭಾಳ ಚೆನ್ನಾಗಿ ಅದನ್ನು ವೀಕ್ಷಕರ ಮುಂದೆ ತಂದಿರತಕ್ಕಂಥದ್ದು ನಿಜಕ್ಕೂ ಒಂದು ಐತಿಹಾಸಿಕ ಅಂತ ನಾನು ಭಾವಿಸ್ತೇನೆ. ಭಾರತದ ಸ್ವತಂತ್ರ ನಂತರ ಬಂದಂತಹ ಅನೇಕ ಧೀಮಂತ ನಾಯಕರುಗಳು, ವಿಶೇಷವಾಗಿ ಈ ರಾಷ್ಟ್ರ ಕಂಡಂತಹ ಅತ್ಯಂತ ಯಶಸ್ವಿ ಪ್ರಧಾನಿಗಳ ಎಲ್ಲ ವಿವರಗಳನ್ನು, ಇತಿಹಾಸವನ್ನು ಇವತ್ತು ಟೆಲಿವಿಷನ್ ವಾಹಿನಿಯ ಮೂಲಕ ನಮ್ಮ ಜನರ ಮುಂದೆ ತಂದಿರತಕ್ಕಂಥದ್ದು ತುಂಬ ಸ್ವಾಗತಾರ್ಹವಾದಂಥ ವಿಷಯ ಅಂತ ನನಗನ್ಸುತ್ತೆ. ಯಾಕೆ ಅಂತ ಹೇಳಿದ್ರೆ ಈ ರಾಷ್ಟ್ರ ಸ್ವತಂತ್ರ ಕಂಡು 75 ವರ್ಷಗಳಿಗೂ ಹೆಚ್ಚಾದರೂ ಕೂಡ ಇನ್ನೂ ಅನೇಕರಿಗೆ ಈ ರಾಷ್ಟ್ರ ನೆರೆದು ಬಂದ ಹಾದಿ, ಈ ರಾಷ್ಟ್ರದ ಯಾವ್ಯಾವ ನಾಯಕರು ಈ ನಾಡಿಗೆ ಏನೇನು ಕೊಡುಗೆಯನ್ನು ಕೊಟ್ಟರು ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂಥ ಮಾಹಿತಿ ಇಲ್ಲ. ಭಾಳಷ್ಟು ಸಂದರ್ಭದಲ್ಲಿ ಇವತ್ತು ಮಾತನಾಡ್ತಕ್ಕಂಥ ವಿಷಯ ಬಂದಾಗ ಈ ರಾಷ್ಟ್ರದಲ್ಲಿ 75 ವರ್ಷ ಏನಾಗಿದೆ ಅಂತ ಭಾಳ ಸುಲಭವಾಗಿ ಮಾತನಾಡ್ತೇವೆ. ಅಂಥವ್ರಿಗೆ ಭಾಳಷ್ಟು ಯಶಸ್ವಿಯಾಗಿ ಉತ್ತರ ಕೊಡ್ತಕ್ಕಂತಹ, ಮಾಹಿತಿ ಕೊಡ್ತಕ್ಕಂತಹ ಈ ಕಾರ್ಯಕ್ರಮ ಲೀಡರ್ ಎಲ್ಲ ನಾಯಕರುಗಳ ಅನೇಕ ವಿಷಯಗಳನ್ನು, ಎಷ್ಟೋ ಗೊತ್ತಿಲ್ಲೇ ಇರತಕ್ಕಂಥ ಅನೇಕ ವಿಷಯಗಳನ್ನು ಈ ಕಾರ್ಯಕ್ರಮದಲ್ಲಿ ಜನ ತಿಳ್ಕೊಳ್ತಾ ಇದ್ದಾರೆ. ಬಹುಶಃ ಟೆಲಿವಿಷನ್ ವಾಹಿನಿಯಲ್ಲಿ, ಅದರ ವಿಶೇಷವಾಗಿ ಕನ್ನಡ ಟೆಲಿವಿಷನ್ ವಾಹಿನಿಯಲ್ಲಿ ಇಂಥ ಒಂದು ಕಾರ್ಯಕ್ರಮದ ಅಗತ್ಯ ಇತ್ತು ಅಂತ ನಾನು ಭಾವಿಸ್ತೇನೆ. ರವಿಕುಮಾರ್ ಅವರು ಬಹುಶಃ ನನಗೆ ಗೊತ್ತಿರೋ ಹಾಗೆ ಪ್ರಥಮ ಬಾರಿ ಅವರು ಟೆಲಿವಿಷನ್ ಸ್ಕ್ರೀನ್ ಮುಂದೆ ಬರ್ತಾ ಇದ್ದಾರೆ. ಬಹುಶಃ ಟೆಲಿವಿಷನ್ನ ಸ್ಕ್ರೀನ್ನ ಹಿಂದಿದ್ದು ಅನೇಕ ಟೆಲಿವಿಷನ್ ವಾಹಿನಿಗಳನ್ನು ಕಟ್ಟಿದಂತಹ ಅತ್ಯಂತ ಪ್ರತಿಭಾವಂತ ನಮ್ಮ ರವಿಕುಮಾರು. ಬಹುಶಃ ಅವರಿಗೆ ಮತ್ತು ನಮ್ಮ ವಾಹಿನಿಗೆ ಒಳ್ಳೆಯದಾಗಲಿ. ಇಂಥ ಅನೇಕ ಕಾರ್ಯಕ್ರಮಗಳು ಸಾಮಾಜಿಕ ಹೊಣೆಗಾರಿಕೆಯನ್ನು ಯುವ ಪೀಳಿಗೆಗೆ ಬಿತ್ತಕ್ಕಂತಹ ಇಂಥ ಅನೇಕ ಕಾರ್ಯಕ್ರಮಗಳು ಇನ್ನು ಹೆಚ್ಚು ಮೂಡಿ ಬರಲಿ ಅಂತ ನಾನು ಹಾರೈಸ್ತೇನೆ. ನಮಸ್ಕಾರ.